ಮಗ ಹಂಗಚ್ಚಿತ್ತು ಒಂದು ಬಡಕುಂಡಿಯಿಂದ ನಿಮಗೆ ಸವಾಲ್ ಹಾರಿ ಅಲ್ಲೇ ಕುತ್ತಿಗೆ ಈಚಿಗೆ ಹಸಿಕಾಯಿ ಹೋಗ್ಬಿಟ್ರಾತ್ರಿ ಅಪ್ಪ ಕುಲಕರ್ಣಿ ಹೊಸಿಗೆ ಹಾಕೋ ಮುಂಚೆ ಅರ್ಜುನನಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಬೇಕು ಅಂದಾಗ ಈ ರಾಜ ಅಂತ ನಿಜ ಸರ್ಪ ಎಂಬುದು ಗೊತ್ತಾಗುತ್ತದೆ. ಇದನ್ನು ನೋಡಿದ ಈ ಊರಿನ ಜನ ಭಯ 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 ಪಡ್ಬೇಕು. ಆವಾಗ ನನ್ನ ತಂಟೆಗೆ ಯಾರೂ ಬರೋದಿಲ್ಲ ಗೊತ್ತಾ. ತಂಟೆ ಬರೋದೇನ್ರಿ ಅಪ್ಪ ಅಮ್ಮಿ ಗಂಡ ಅಮ್ಮೀರ್ ಅಂದ್ರ ಆ ಯೋಗಪ್ಪರ ಕೊತ್ತೋಳ ಸಂಗಪ್ಪ ಮಾವರ ಮನ್ಯಾಗ ಕೊಟ್ಟಿಗೆ ಬೆಟ್ಟಲ್ಲಿ ಬಿದ್ದಿದ್ನ ಅಂದಂಗ ಆಯ್ತ್ರಿ ಅಪ್ಪ ಒಂದ ಅಂತದ್ರಾಗ ನೇನ್ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದೆ ಹೆಚ್ಚು ದಿನ ಬದುಕುವುದಿಲ್ಲ ಅಂತಾರ ಇಂಥ ಸುಳ ಮಕ್ಕಳು ನೋಡಿ ಅಂದಿರ್ಬೇಕ್ರಿ ಹಿರಿಯರು. ಕುಲಕರ್ಣಿ ಹೆಚ್ಚಾದ ಮಾತ್ರಕ್ಕೆ ಈ ಊರಿನಲ್ಲಿ ನನ್ನದೇ ರಾಜ್ಯಭಾರವನ್ನು ಮಾಡಲಿಕ್ಕೆ ಬಂದರೆ ಆ ಅರ್ಜುನನಿಗೆ ನನ್ನ ಮತ್ತು ತುಂಬಿದ ಬಂದೂಕಿನಿಂದ ಲೋಕಕ್ಕೆ ಕಳಿಸಿ ಬಿಡುವ. ಯಾಕೆಂದರೆ ಇದು ಈ ಊರಿನ ಶ್ರೀಮಂತ ಸಾಹುಕಾರನ ಮನೆ. ಸಾವಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಈ ರೀತಿ ಇದ್ದರೆ ಈ ಮನೆ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರಮ ಸುಲಿಯಬೇಕಾಗಿತ್ತು. ಎಚ್ಚರ ಎಚ್ಚರ. ಕೂರಿ ಮರಿ ಎಂದುಕೊಂಡಿದೆ ಅಂದಾಗ ನಿಮ್ಮ ತಮ್ಮದ ತುಂಬಿದ ಮತ್ತಾಡಗಳನ್ನು ಬೆನ್ನಟ್ಟಿ ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನುವ ಹಸಿದ ಹೆಪ್ಪುಲಿ. ಹಸಿದ ಹೆಪ್ಪುಲಿ. ಹೆಪ್ಪುಲಿ ಎಂದು ಗಪ್ಪಿನಿಂದ ಮಾತನಾಡಿದರೆ ಸಾಧ್ಯವಿಲ್ಲದೆ ಅವನ ಲೋಕಕ್ಕೆ ಕಳಿಸಿ ಬಿಡುವ. ಅಲ್ಲೋ ತಮ್ಮ ಅರ್ಜುನ ಅಬ್ಬರ್ಷದ ಮಳೆ ಅಲ್ಲಂತಪ್ಪ ಗಬ್ಬಾಗ್ಲಾರ್ದ ಹಾಕಳಲ್ಲಂತಪ್ಪ ಅದಕ್ಕ ಏನಾತೀಗ ಸುಮ್ನೆ ಎಲ್ಲಾರ ಒಂದ್ ಕಡೆ ಕುಂತು ಬಗೆಹರಿಸ್ಕೊಂಡ್ಬಿಡೋಣ. ನಾನ್ ನಿಮ್ಮೊಳಗ್ ಜಗಳ ಯಾಕಪ್ಪ ಅಂತೀನಿ. ಬಗೆಹರಿಸಿಕೊಳ್ಳುವಂತ ಜಗಳ ನಿನ್ನದು ಅಲ್ಲ. ಹಂಗಾಲು ಒಣ್ಣಗೆ ಕನ್ನಡಿ ಬೇಕಿರಲೇ ಕುಲಕರ್ಣಿ. ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿ ಅಂತ ಬಗಳವ ನಾಯಿ ನೀನು. ಏನೂ ಗೊತ್ತಿಲ್ಲದ ತರ ನಾಟಕ ನಡೆಸುತ್ತಿರುವೆ ಆ ಮಗನೇ ನೀನು. ನಿಮ್ಮ ಸೌಕಾರ ಮತ್ತೊಬ್ಬ
ಅದಂತೂ ಸಾಧ್ಯವಿಲ್ಲ. ಏನಂದೆ? ಆಫ್ಟರ್ 3 ಎಕರೆ. ಲೇ ಜಯರಾಜ್, ನೀನು ತಿಳಿದುಕೊಂಡಿರೋದು ತಿಳಿಗೇಡಿತನ. ಯಾಕೆಂದರೆ ಬೃಹತ್ ಬಂಡೆಕಲ್ಲೊಂದನ್ನು ಒಳಗಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು. ಅಷ್ಟೇ ಯಾಕು, ಬಲ್ಲವರು ಹೇಳಿದ್ದಾರೆ ಸಣ್ಣಿಗೆ 1000 ಆನೆ ಬಲ ಅಂತ. ಇನ್ನು ನೀನು ತಿಳಿಯಲ್ಲದ ತಿಳಿಗೇಡಿತನ ಮಾತನಾಡೋದಕ್ಕಿಂತ ಮುಂಚೆ ತಿಳಿ, ಈ ಅರ್ಜುನ ಎಂತ ಗಂಡುಗಲಿ ಎನ್ನುವುದು. ಅಷ್ಟೇ ಯಾಕು, ನೀನು ಕಟ್ಟುತ್ತಿರುವ ಫ್ಯಾಕ್ಟ್ರಿ ನಿನ್ನ 300 ಎಕರೆ ಜಮೀನು ಇದ್ದರೂ ಕೂಡ ಕೇವಲ ಈ ನನ್ನ 3 ಎಕರೆ ಜಮೀನಿಗಾಗಿ ನಿನ್ನ 300 ಎಕರೆ ಜಮೀನನ್ನೇ ನನಗೆ ಸರ್ವನಾಶ ಮಾಡಿಬಿಡುತ್ತೇನೆ ನೋಡು. ಅದನ್ನರಿತೆ ತಾನೇ ಬೆಲೆ ಹಚ್ಚಿದ್ದು. ನೋಡು ಅರ್ಜುನ, ಇನ್ನೂ ಕಾಲ ಮಿಂಚಿಲ್ಲ. ಕೇಳು, ಅದೆಷ್ಟು ಹಣ ಬೇಕಾದರೂ ಕೇಳು, ಕೊಡುತ್ತೇನೆ. ಆದರೆ ಕೊಡುವುದಿಲ್ಲ ಎಂದು ಮಾತ್ರ ಹೇಳಬೇಡ. ಯಾಕೆಂದ್ರೆ ಬಿಡು ಮಗನೇ ನಾನಲ್ಲ. ಏ ಸಾಕಾರ, ಒಮ್ಮಿನಿಂದ ಬ್ರಹ್ಮ ಕೆಟ್ಟ ಪಂಚ ಮಾಡಿ ಪಾಂಡವರು ಕೆಟ್ಟರು ಎನ್ನಲೇ ಈ ನಿನ್ನ ಸೊಕ್ಕಿನ ಮಾತಿನಿಂದ ಸರ್ವನಾಶವಾಗ್ತೀಯ ನೋಡು. ನೋಡ್ತಮ್ಮ ಅರ್ಜುನ, ನಿನ್ನ ಜಮೀನಿಗೆ ಎಷ್ಟು ಬೆಲೆ ಬೇಕು ಹೇಳು, ನಮ್ಮ ಸಾವುಕಾರ ಕೊಡಾಕ ರೆಡಿ ಅದಾರ. ನೀ ಏನು ಚಿಂತೆ ಮಾಡ್ಬೇಡ ಭಯಪ್ಪ, ನೀನು ಚಿಂತೆ ಮಾಡ್ಬೇಡ ಭಯಪ್ಪ. ಏನೋ ನಾವೇನು ಕುಸ್ತಿ ಪಂದ್ಯ ಇಟ್ಟಿದ್ವಿ, ನಿನ್ನ ಜಿದ್ದು ಕಟ್ಟಿ ನಿನ್ ಜೊತೆ ಗೆದ್ದು ತೋರ್ಸಾಕ. ನೀ ಏನ್ ಇದಕ್ಕೊಂದು ವ್ಯವಸ್ಥೆ ಮಾಡಿ ಒಂದು ಗುಡಿಯಾಕ ಒಂದು ಬಗೆಹರಿಸ್ಕೊಂಡ್ಕೊಳಮ್ಮ. ಕುಲಕರ್ಣಿ, ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನಾನಲ್ಲ, ನೀನು ನಿಮ್ಮ ಸಾವುಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಇದಪ್ಪ ಅಪ್ಪ ಹುಟ್ಟಿದ ಮಾತಂದ್ರ, ಆನೆಯಾಗಿ ಹುಟ್ಟಿ ಸೊಪ್ಪು ತಿನ್ನೋದಕ್ಕಿಂತ ಇರಿಬಿಯಾಗಿ ಹುಟ್ಟಿ ಸಕ್ಕರೆ ತಿನ್ನೋದು ಲೇಸಪ್ಪ ಅಯ್ಯಪ್ಪ. ಅಂದಾಗ ನಿನ್ನ ಹೊಲಕ್ಕೆ ಎಷ್ಟು ಬೆಲೆ ಬೇಕು ಹೇಳಯ್ಯಪ್ಪ, ನಮ್ಮ ಸಾವುಕಾರ ರೆಡಿ ಅದಾರ ಕೊಡಾಕ. ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡವಪ್ಪ, ಎಲ್ಲ ಕೊಡ್ತಾರ. ಕುಲಕರ್ಣಿ, ಬೇಡುವ ಬಡವನಿಗೆ ಸಾಕು ಎಂಬುವುದೇ ಗೊತ್ತಾಗಲ್ಲ. ಅಂದಾಗ ನೀವೇ ಹೇಳಿ ಎಷ್ಟು ಕೊಡ್ತೀರಾ ಅಂತ. ಕುಲಕರ್ಣಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ನನಗೆ ಆ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡು. ನೋಡ್ತಮ್ಮ ಅರ್ಜುನ, ನಿನ್ನ ಒಟ್ಟು 3 ಎಕರೆ ಹೊಲಕ್ಕ 3 ಲಕ್ಷ ರೂಪಾಯಿ ಆಗತ್ತ. ಅಷ್ಟಕ್ಕೂ ನಿಮ್ಮ ತಮ್ಮ ಹೋದಾಕತ್ತಾನ, ಅವನಿಗೊಂದು ನೌಕರಿನೂ ತೋಣವಂತಿ. ನೀ ಏನು ಚಿಂತೆ ಮಾಡ್ಬೇಡ ಯಪ್ಪ, ನಿಮ್ ತಮ್ಮ ಹೋದಾಕತ್ತಾನ, ಅವನಿಗೊಂದು ನೌಕರಿನೂ ಕೊಡ್ತೀವಿ. ನಿನಗ ಕೂಡ್ಯಾಕ ಕಂಡನ ಕೊಡ್ತೀವಿ, ತಿನ್ನಕ್ ಕಂಡನ ಕೊಡ್ತೀವಿ. ಅಷ್ಟಕ್ಕೂ ನೀವು ಅಂದ್ರ ಮಲಗಕ್ಕ ಎಣ್ಣು ಕೊಡ್ತೀವಿ. ಸರ್ಕಾರನ ನಮ್ಮದೈತಪ್ಪ. ಈಗಿನ ಕಾಲದಾಗ ಎಲ್ಲ ಕಾಮನ್ ಆಗ್ಬಿಟ್ಟಯಪ್ಪ, ಕಾಮನ್ ಐತಿ. ಹೆಣ್ಣು ಹೆಣ್ಣಕ್ಕೆ ಮಾರು ಹೋಗಿ ಹೊರಸದೆಲ್ಲ ಕೆಲಸ ಮಾಡೋದಿಲ್ಲ ಎನ್ನಲಾತ. ಅಂದಾಗ ಇನ್ನೊಂದು ಸಾರಿ ಇಂಥ ಮಾತು ಹಲಕೊಟ್ಟು ಇನ್ನೊಂದು ಸಾರಿ ನನ್ನ ಮುಂದೆ ಎತ್ತಿದ್ದೆ. ಆದರೆ ಏ ಕುಲಕರ್ಣಿ, ನಿನ್ನ ಕುತ್ತಿಗೆ ಹೆಚ್ಚಿಗೆ ರಕ್ತ ಕುಡಿದು ಬಿಟ್ಟೇನ ಮಗಳ. ಮೆಲಕಶವಯ್ಯಪ್ಪ, ಮುದುಕ್ ಮನುಷ್ಯ ಮೂಳ್ಯಾಗ ಎಲ್ಲ ಎಲಬು ಮುರ್ಕೊಂಡು ಹೋಗ್ಯಾವ. ನೀ ಏನು ಚಿಂತೆ ಮಾಡ್ಬೇಡವಪ್ಪ, ಎಲ್ಲ ಮುದುಕ್ ಮನುಷ್ಯ. ನೀ ಹುಡುಗಿ ಅಲ್ಲಿ ಅಂದ್ರ ಬ್ಯಾಡ ಬಿಡು. ನಿಮ್ ತಮ್ಮ ಓದಾಕತ್ತಾನ, ಸೋಪ್ ನೌಕರಿಯಾರ ತಗೋಣಂತಿ. ಅಷ್ಟಕ್ಕರ ನೋಯಪ್ಪ. ಕುಲಕರ್ಣಿ, ನೀನು ನಿಮ್ಮ ಸಾವುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನಗೆ ಒಪ್ಪಿಗೆ ಐತಿ. ಆದರೆ ನನ್ನ ಒಂದು ಕಂಡೀಷನ್ ಐತಿ. ಆ ಕಂಡೀಷನ್ಗೆ ನೀವು ಒಪ್ಪೋದಾದ್ರೆ ಮಾತ್ರ ನಾ ಹೊಲ ಕೊಡಲು ರೆಡಿ. ಅಲ್ಲೋ ತಮ್ಮ ಅರ್ಜುನ, ನೀನು ನಮ್ಮ ಮಾತಿ ಒಪ್ಪಿದಲ್ಲ, ಅಷ್ಟು ಸಾಕು ನಮಗ. ನಮ್ಮ ಜೀವ ಮ್ಯಾಕ್ ಹೋಗಿ ಕೆಳಕ್ ಬಂದೈತಿ. ನಿನ್ನ ಕಂಡೀಷನ್ ಏನಂತ ಹೇಳೋಯಪ್ಪ, ನಾನು ನಮ್ಮ ಸಾವುಕಾರ ಮುಕ್ಕುಳಿ ಬಾಯಿ ಮುಚ್ಕೊಂಡು ಕೇಳ್ತೀವಿ. ನೋಡು ಕುಲಕರ್ಣಿ, ನೀವು ಕಟ್ಟುತ್ತಿರುವ ಫ್ಯಾಕ್ಟರಿಯಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ. ಆದರೆ ಸರ್ಕಾರ ಫ್ಯಾಕ್ಟರಿ ಕಟ್ಟಲು ನಿಗದಿ ಮಾಡಿರುವ ಜಮೀನು
ಅರ್ಜುನ ಕಾನೂನಿನ ಪ್ರಕಾರ ಹೋದ್ರ ಒಂದಿಡೀ ಮಣ್ಣು ಸಿಗಲಾರ್ದಂತ ಕಾಲ ಐತಿದ ಅಂತದ್ರಾಗ ನಮ್ಮ ಸೌಕರ್ಯ ಕಾನೂನಿನ ಪತ್ರ ಲಂಚ ಕೊಟ್ಟು ಖರೀದಿ ಮಾಡ್ಯಾರ ಹೋಯಪ್ಪ. ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ, ಎಲ್ಲ ಸರ್ಕಾರನ ನಮ್ದು ಐತಿ. ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕೊಟ್ಟರು ಕಾನೂನಾಗಿ ಕಣ್ಣುಚ್ಚಿಕೊಂಡು ಕುಳಿತು ಬಿಡುತ್ತದೆ. ಅಂದಾಗ ನೀನು ತಲೆ ಕೆಡಿಸಿಕೊಳ್ಳುವ ವಿಚಾರವೇ ಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಹಣವನ್ನು. ಚಾವಿ ರೀ. ಇದರಲ್ಲಿ ಒಟ್ಟು 3 ಲಕ್ಷ ರೂಪಾಯಿ ಐತಿ. ಸರಿಯಾಗಿ ಎಣಿಸ್ಕೊಂಡು ಹೋಗೋ ಮರಿ. ನಿನಗೆ ಎಣಿಸ್ಲಿಕ್ಕೆ ಬರ್ಲಿಕ್ಕ ಪಟೋಕಲ್ ಸಂಗಪ್ಪನವ್ರ ಕರಿ PhD ಮಾಡಿ ಬ್ಯಾಂಕ್ನಾಗ. ಕುಲಕರ್ಣಿ, ನಾ ಮೊದಲು ಹೇಳಿರಲಿಲ್ಲವೇ, ನನ್ನ ಕಂಡೀಷನ್ಗೆ ಒಪ್ಪೋದಾದ್ರೆ ಮಾತ್ರ ನಾ ಹೊಲ ಕೊಡುವೆನೆಂದು. ಕೊಟ್ಟ ಮಾತಿನಂತೆ ದುಡ್ಡು ಕೊಟ್ಟವಲ್ಲ. ಏ ಸೌಕರ್ಯ, ನೀವು ನನಗೆ ಬರಬೇಕಾದ ಹಣವನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಂಡು ಅಟ್ಲೀಸ್ಟ್ ಆ ಹಣ ತಿಂದು 3 ದಿನ ಜೀವಂತವಾಗಿ ಇದ್ದು ತೋರಿಸಿ. ಜೀವಂತ ಇದ್ದರೆ ನಾನು ಮಾತು ಕೊಟ್ಟಂತೆ ಬಂದು ನನ್ನ ಹೊರ ಬರಲು ಕೊಟ್ಟು ಹೋಗುತ್ತೇನೆ, ಇಲ್ಲ ಸತ್ತರ ಹೆಣ ಮುಚ್ಚಿ ಹೋಗುತ್ತೇನೆ. ಏನಂತೀರ? ಹಾಳಿಯನ್ನು ತಿಂದು ಬದುಕಲಿಕ್ಕೆ ನನ್ನೇನು ದನ ಅಂದುಕೊಂಡಿದ್ದೀಯೋ ಪಪ್ಪಸ್. ಅರ್ಜುನ, ಅನ್ನ ನೀರ್ ಇಲ್ದನ ರೊಕ್ಕ ತಿಂದು ಹೆಂಗ್ ಬದುಕಾಗುತ್ತೋಯಪ್ಪ. ನೀನ್ ಅಂಕರ ಸ್ವರಾಜ್ ಗಾಡಿ ತಂದು ಮನ್ಯಾಗ ಕೊಟ್ಲಿ ಇಟ್ಕೊಂಡ್ ಕುಂತಿ ರೊಕ್ಕ ತಿಂದು ಬದುಕ್ಲಾಕ ಹೆಂಗಾಗತ್ತೋಯಪ್ಪ ಈಗಿನ ಕಾಲದಾಗ? ಏ ಕುಲಕರ್ಣಿ, ದುಡ್ಡು ಈ ತರ ಏನು ಬೇಕಾದರೂ ಮಾಡಬಹುದೆಂದು ಒಪ್ಪಿನಿಂದ ಮಾತನಾಡೋದಕ್ಕಿಂತ ಮುಂಚೆ ತಿಳಿಯಬೇಕಿತ್ತಲೇ ಈ ತರ ತಾಕತ್ತು. ಅಂದಾಗ ಇನ್ನೊಂದು ಸೂರು ಒಂದು ಮಾತನಾಡಿದ್ದೆ ಆದರೆ ನಿನ್ನ ಸಾಹುಕಾರನಿಗೂ ಯಮಲೋಕವನ್ನೇ ಸೃಷ್ಟಿಸಿ ಬಿಡುತ್ತಾನೆ ಈ ಬಂಡ ಅರ್ಜುನ. ಲೇ ಸಕ್ಕಿನ ಬರ ಅರ್ಜುನ, ಹತ್ತಿನಂತೆ ಹರಿದು ತಿನ್ನಲು ಬಂದರೆ ಮರುವಿ ಕೋಪಿದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿ ನರಿಗಳಿಗೆ ಹಾಕಬೇಕಾದೀತು. ಎಚ್ಚರ. ಏ ಸಾವುಕಾರ, ಒಪ್ಪಿದ ಮಾತಿನಿಂದ ಎದೆವಿಪ್ಪಿಸಿ ಬಂದಿದ್ದೆ ನಿಜವಾದರೆ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕಸದಂತೆ ಕಿತ್ತು ಒಗೆದು ಹೊಸಕ್ಕಿ ಹಾಕಿ ಬಿಡಬಲ್ಲೆ. ಇನ್ನು ನೀನು ಕಟ್ಟುವ ಫ್ಯಾಕ್ಟ್ರಿ ನಿನ್ನ ಕನಸಾಗಿರಬೇಕಾಗುತ್ತದೆ. ಎಚ್ಚರ. ಲೇ ಸಾವುಕಾರ, ನೀನು ಕಟ್ಟುವ ಫ್ಯಾಕ್ಟ್ರಿ ನಿನ್ನದು ಎಂದು ತಿಳಿದುಕೊಂಡು ಮಪ್ಪನಂತೆ ಮಾತನಾಡಿ ಉತ್ತನಾಗಬೇಡ ಈ ಅರ್ಜುನನ ಮುಂದೆ. ಲೇ ಸಾವುಕಾರ, ನನ್ನ ಹೆಂಡಕ್ಕೆ ಮಾರು ಹೋಗುವ ಭೂತಾಯಿ ಮಾರುವಳು ನೀಚ ಎಂದು ನೀನು ತಿಳಿಯಬೇಡ. ಯಾಕೆಂದರೆ ನಾನು ನೇಗಿಲ ಹೋಗಿ ಜಲಮಕ್ಕೆ ಬೆಂಕಿ ಹಾಕ. ಲೇ ಅರ್ಜುನ, ನಿನ್ನ ಮೂರ್ಖತನದ ಮಾತುಗಳಿಗೆ ಮರವಾಗಿ ನಡೆಯಲು ಇದು ಧರ್ಮ ಯುಗವಲ್ಲ, ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚಾನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದೊಡ್ಡಿಯಲ್ಲಿ ಬೀಳುವ ಕೂರಿ ಆಗಬೇಡ. ಏ ಸಾವುಕಾರ,
ಅರ್ಜುನ ಸಮಾಧಾನ ಮಾಡ್ಕೋ ಯಪ್ಪ, ಸಮಾಧಾನ ಮಾಡ್ಕೋ. ಯಾಕೆ ಸೀಟಿಗೆ ಹೇಳಕತ್ತಿ ನೀನ? ಏ ಸೌಕಾರ, ಕೊನೆಯದಾಗಿ ಒಂದು ಮುತ್ತಿನಂತ ಮಾತು ಹೇಳುವೆ ಕೇಳು. ನೀ ಕೊಡುವ ಹಣ ನನ್ನ ಹೊರನ ಮದುವೆಯಲ್ಲಿ ಬೆಳಗಾರಿಕೆ ಪತ್ರಗಳು ಸಮಾನ. ಏ ಕುಲಕರ್ಣಿ, ಕೊನೆಯದಾಗಿ ಒಂದು ಮಾತು ಹೇಳುವೆ ನಿನಗೂ ನಿಮ್ಮ ಸೌಕರ್ಯನಿಗೂ ಕೇಳು. ಇನ್ನೊಂದು ಸಾರಿ ನನ್ನ ಭೂತಾಯಿ ವಿಷಕ್ಕೇನಾದರೂ ಬಂದಿದ್ದೆ ಆದರೆ ಏ ಮಕ್ಕಳು ನಿಮ್ಮನ್ನು ಅದೇ ಮಣ್ಣಲ್ಲಿ ಮಣ್ಣಾಗಿಸಿಬಿಟ್ಟೇನೋ ಹುಷಾರ್. ಏನ್ ಮಾತಾಡಿ ಹೋದ್ರಿ ಆ ಬಾಟ ಗೋಸಡಿ ಮಗ? ನಮ್ಮ ಅಣ್ಣಾಗ ಇಟ್ಬಿಡ್ತಾನಂತ್ರಿ ಅಪ್ಪ. ಅವನ ಕಣ್ಣಾಗಿ ಏನ ನಾವು ಕುಟುಂಬದ ಹೆಣ ಕಂಡಂಗ್ ಕಾಣಕತ್ತೀವಿ ಏನ್ರಿ ಅಂತೀನಿ. ಅರ್ಜುನ ಒಂದು ಕೌರವರು ಪಾಂಡವರ ಜಾಡಿಗಾಗಿ ರಣ ಭೂಮಿಯಲ್ಲಿ ಮಣ್ಣು ಮುಕ್ಕಿದರು. ಹಾಗೆ ಹಿರಣ್ಯ ಕಶಿಪುತ ಮಾನವ ಸಾವಿನ ಜಾಡಿಗಾಗಿ ಆ ದೇವಾದ ದೇವತೆಗಳನ್ನೇ ತಲೆ ತೆಗೆದುಕೊಳ್ಳುತ್ತಿದ್ದನಂತೆ. ಆ ನರಸಿಂಹನ ಕೈಯಲ್ಲಿ ಆತನಾಗಲಿಲ್ಲವೇ? ಅಂದಾಗ ಇದೇ ಜಾಡಿಗಾಗಿ ಸಮಯ ನೋಡಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡುವವರೆಗೂ ಸಮಾಧಾನವೇ ಇಲ್ಲ. ಸೌಕರ, ಇದಕ್ಕೊಂದೇನಾರ ವ್ಯವಸ್ಥೆ ಮಾಡೇ ಬಿಡಮ್ರಿ ಅಪ್ಪ. ಇಲ್ಲಿ ಮಾಡಿದ್ರ ಕುಂತ ಜನಗಳ ಕಿವಿ ಒಟ್ಟ ಸರಿ ಇಲ್ರಿ ಅಪ್ಪ. ಎಲ್ಲರ ಹೋಗಿ ಅರ್ಜುನನ್ ಮುಂದೆ ಹೇಳ ಕಿವಿನ ಬಾಳ ಐತಿ. ಅದಕ್ಕ ನಮ್ಮ IID ಬಾರಿಗೋ ಒಂದು ಕ್ಲಬ್ನ್ಯಾಗ ಕುಂತ ಅಂತ ಹೇಳಿ ಬಿಟ್ರ ಆತ್ರಿ